ಅಮ್ಮ ಇವತ್ತು ಆಫೀಸ್ ರಜಾ ಇತ್ತಲ್ಲಮ್ಮ, ನಿನ್ಗೋಸ್ಕರ ತಿಂಡಿ ಮಾಡಿದೀನಿ ತಗೊಳಮ್ಮ. ಏನೋ ಇದು ಉಪ್ಪೇ ಇಲ್ಲ, ಹಿಂಗ್ ಮಾಡೋ ಬಂದಾಗ ಸುಮ್ಮನೆ ಇದ್ರು ಆಯ್ತದ ನೀನು. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಯಾಕಪ್ಪ ಮನೆ ಒರೆಸ್ತಾ ಇದೀಯಾ? ಅಮ್ಮ ಮಲ್ಕೊಂಡಿದ್ದಲ್ಲಮ್ಮ ನೀನು, ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಮನೆ ಒರೆಸ್ತಾ ಇದೀನಿ ಕಣಮ್ಮ. ಒಂದಿನ ಹೆಲ್ಪ್ ಮಾಡ್ಕೊಟ್ರು ಸಾಕ? ಡೈಲಿ ನಾನು ಮಾಡಲ್ವಾ? ಹೋಗ್ ಕೆಲ್ಸ ನೋಡು. ಅಕ್ಕ ಬಾರಪ್ಪ ಕೂತ್ಕೋ. ಯಾವಾಗ ಬಂದೆ ಊರಿಂದ? ಹ್ಞೂ ಕಣಕ್ಕ, ಇವಾಗ ಬಂದೆ. ಎಲ್ಲಿ ನಿಮ್ಮ ಮಗ ಕಾಣಿಸ್ತಾ ಇಲ್ಲ? ಧನುನಾ ಕೆಲ್ಸಕ್ಕೆ ಹೋಗೋನೆ ಕಣಪ್ಪ. ಹಲೋ, ಕೆಳಗಡೆ ಇದ್ದೀರಾ? ಒಂದ್ ನಿಮಿಷ ಬಂದೇ ಇರಪ್ಪ. ನೋಡ್ದೇನಪ್ಪ 20 kg ಅಕ್ಕಿ ಮುಟ್ಟೆ ಕೆಳಗಡೆಯಿಂದ ಹೆಂಗೆ ಎತ್ಕೊ ಬಂದ್ಬಿಟ್ಟೆ ಅಂತ. ಅದ್ರಲ್ಲೇನಿದ್ಯಾಕ, ಡೈಲಿ ನಾವು 25 kg 30 kg ಎತ್ತಾನೆ ಇರ್ತೀವಿ, ಅದೇನು ದೊಡ್ಡ ಸಾಧನೆ ಅಂತ ಹೇಳ್ಕೊಂತ ಇದ್ದೀರಾ? ನಿಜನೇ ಕಣಪ್ಪ ನೀನು ಹೇಳ್ತಾ ಇರೋದು. ಬೇರೆಯವ್ರ ಕೆಲಸ ನಾವು ಮೆಚ್ಕೊಂಡಿದ್ರೆ ನಮ್ಮ ಕೆಲಸಕ್ಕೂ ಮೆಚ್ಚುಗೆ ಸಿಕ್ತಿತ್ತು. ಸಾರಿ ಕಣಪ್ಪ ಧನು, ನೀನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಟ್ಟಾಗ್ಲೂ ನಿನ್ಗೆ ಅಪ್ರಿಷಿಯೇಟೇ ಮಾಡಲಿಲ್ಲ ನಾನು. ಹೋಗ್ಲಿ ಬಿಡಮ್ಮ, ಈಗಲಾದ್ರೂ ನಾನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು.